ಮನೆಯಲ್ಲಿರೋ ಧ್ರುವಂತ್ ಕಳೆದ ಕೆಲ ವಾರಗಳಿಂದ ಮನೆಯಿಂದ ಹೊರಹೋಗುವ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಆದ್ರೆ ಈ ವಾರ ಎಲ್ಲೂ ಕೂಡ ಕುಕ್ಕದೆ ಸಖತ್ತಾಗಿ ತಮ್ಮ ಆಟವನ್ನ ಪ್ರದರ್ಶಿಸಿದ್ದಾರೆ. ಹಾಗಾದ್ರೆ ಕಿಚ್ಚನ ಚಪ್ಪಾಳೆ ಈ ವಾರ ಧ್ರುವಂತ್ಗ ಕಾದು ನೋಡ್ಬೇಕು. ಮನೆಯಲ್ಲಿ ಎಲ್ಲರೂ ಅವರನ್ನ ಕೀಳಾಗಿ ಕಾಣ್ತಿರೋದು ಧ್ರುವಂತ್ ಅವರ ಬೇಸರಕ್ಕೆ ಕಾರಣ ಆಗಿತ್ತು. ಈ ವಾರ ಜೋಡಿ ಟಾಸ್ಕ್ ಜರುಗಿರುವಂತದ್ದು. ಯಾರೊಬ್ಬರು ಅವರನ್ನ ಟಾಸ್ಕ್ಗೆ ತೆಗೆದುಕೊಂಡಿಲ್ಲ. ಹಾಗಂತ ಅವರು ಕುಗ್ಲಿಲ್ಲ. ಅವರಿಗೆ ಕೊಟ್ಟ ಉಸ್ತುವಾರಿಯನ್ನ ಶ್ರದ್ಧೆಯಿಂದ ನಿರ್ವಹಿಸಿದ್ದಾರೆ. ಅದರಲ್ಲೂ ರಿಂಗಾರಿಂಗ ಟಾಸ್ಕ್ ನಲ್ಲಿ ಅವರು ನಡೆದುಕೊಂಡ ರೀತಿಗೆ ಎಲ್ಲರೂ ಮೆಚ್ಚುಗೆ ಸೂಚಿಸುತ್ತಾ ಇದ್ದಾರೆ. ಧ್ರುವಂತ್ ಅವರದ್ದು ತುಂಬಾನೇ ವಿಚಿತ್ರ ಸ್ವಭಾವ. ಅವರು ಯಾವಾಗ ಯಾರ ಜೊತೆ ಇರ್ತಾರೆ ಎಂದು ಹೇಳೋಕೆ ಸಾಧ್ಯವಿಲ್ಲ. ಯಾರ ಬಳಿಯಾದ್ರೂ ಒಳ್ಳೆಯ ರೀತಿಯಲ್ಲಿ ಮಾತನಾಡಿದ್ರೆ ಸ್ವಲ್ಪ ಹೊತ್ತಿನಲ್ಲೇ ಅವರು ಉಲ್ಟಾ ಹೊಡೆಯುತ್ತಾರೆ. ಅವರ ವಿರುದ್ಧವೇ ಪಿತೂರಿ ಮಾಡ್ತಾರೆ. ಈ ಕಾರಣಗಳಿಂದಲೇ ಕಳೆದ ವಾರ ಅವರಿಗೆ ಈ ರೀತಿಯ ಸಾಕಷ್ಟು ಬಿರುದುಗಳು ಸಿಕ್ಕಿದೆ. ಅವರನ್ನ ಕೆಲವರು ಊಸ್ರುವಳ್ಳಿ ಅಂತ ಹೇಳಿದ್ರೆ ಮತ್ತೆ ಕೆಲವರು ಕಪಟ ಅಂತ ಬಿರುದು ಕೊಟ್ಟಿದ್ರು. ಹೀಗಾಗಿ ನಾನಾ ರೀತಿಯಲ್ಲಿ ಕರೆಯಲಾಗಿದೆ ಧ್ರುವಂತ್ ಅವರನ್ನ. ಬಿಗ್ ಬಾಸ್ ನಿಂದ ಹೊರ ಹೋಗ್ತೇನೆ ಎಂದು ತಿಳಿಸಿದ್ರು. ಆದ್ರೆ ಕಿಚ್ಚ ಸುದೀಪ್ ಇದಕ್ಕೆ ಒಪ್ಪಲಿಲ್ಲ. ಈ ವಾರ ಅವರನ್ನ ಕುಗ್ಗಿಸೋ ಮತ್ತೊಂದು ಘಟನೆ ಜರುಗಿದೆ. ಅದೇನಂದ್ರೆ ಜೋಡಿ ಟಾಸ್ಕ್ ನಲ್ಲಿ ಯಾರೊಬ್ಬರು ಧ್ರುವಂತ್ ಅವರನ್ನ ಆಯ್ಕೆ ಮಾಡ್ಕೊಂಡಿರ್ಲಿಲ್ಲ. ಮನೆಯಲ್ಲಿ ಅವರು ಯಾರಿಗೂ ಬೇಡವಾದ್ರು. ಹೀಗಾಗಿ ಬಿಗ್ ಬಾಸ್ ಅವರಿಗೆ ಉಸ್ತುವಾರಿ ವಹಿಸಿದ್ದಾರೆ. ಇದು ಸಣ್ಣ ಕೆಲಸ ಎಂದು ಭಾವಿಸದೆ ಧ್ರುವಂತ್ ಅವರು ತಮಗೆ ಕೊಟ್ಟಿರುವಂತಹ ಕೆಲಸವನ್ನ ಬಹಳ ಅಚ್ಚುಕಟ್ಟಾಗಿ ಮುಗಿಸಿದ್ದಾರೆ. ಇದರಿಂದ ಮೆಚ್ಚುಗೆ ಪಡೆದ ಧ್ರುವಂತ್ ರಿಂಗ್ ನ ಎಸೆಯುವ ಕೆಲಸ ಧ್ರುವಂತ್ಗೆ ನೀಡಲಾಗಿತ್ತು. ಕಣ್ಣು ಬಿಟ್ಟು ಎಸೆದ್ರೆ ನೀನು ಫೇವರಿಸಂ ಮಾಡಿದೆ ಎಂಬ ಮಾತು ಕೇಳಬೇಕಾಗತ್ತೆ. ಈ ಕಾರಣದಿಂದಲೇ ಧ್ರುವಂತ್ ಅವರು ಕಣ್ಣು ಮುಚ್ಚಿ ರಿಂಗ್ ನ ಎಸೆದಿದ್ದಾರೆ. ಅವರ ಈ ಆಟಕ್ಕೆ ಮನೆಯ ಎಲ್ಲ ಉಳಿದ ಸದಸ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹಾಗೆ ಸಾಮಾಜಿಕ ಜಾಲತಾಣದಲ್ಲೂ ಧ್ರುವಂತ್ ಅವರ ಆಟ ಭಾರಿ ಗಮನ ಸೆಳೀತಾ ಇದೆ. ಹಾಗಾದ್ರೆ ಈ ವಾರ ಕಿಚ್ಚನ ಚಪ್ಪಾಳೆ ಧ್ರುವಂತ್ ಅವ್ರಿಗೆ ಸಿಗ್ಬಹುದಾ? ಕಾದು ನೋಡಬೇಕಾಗಿದೆ.